ನಮ್ಮ ಸ್ನೇಹ ಸಂಬಂಧ ಆಗೋದಾದ್ರೆ ನಾನು ಯಾಕೆ ಬೇಡ ಅನ್ಲಿ ಮೂರ್ತಿ ಅವರೇ? ಆದ್ರೆ ನಂದೊಂದು ಕಂಡೀಷನ್. ಮಗಳನ್ನ ಕೊಡಲ್ಲ ಅನ್ನೋದನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ನೀವು ಕಂಡೀಷನ್ ಹಾಕಿ, ನಾನು ಒಪ್ಕೋತೀನಿ. ನನಗಿರೋದು ಒಬ್ಳೆ ಮಗಳು. ಮದುವೆ ಆದ್ಮೇಲೂ ಅವಳು ನನ್ನ ಕಣ್ಣೆದುರಿಗೆ ಇರಬೇಕು ಅಂತ ನನ್ನ ಆಸೆ. ಅಂದ್ರೆ ನನ್ನ ಮಗ ನಿಮ್ ಮನೆ ಅಳಿಯ ಆಗಿರ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೇಳ್ತಾ ಇಲ್ಲ, ಕೇಳ್ತಾ ಇದ್ದೀನಿ. ರಾಜಶೇಖರ್ ಅವರೇ, ನನ್ನ ಮಗ ನಮ್ಮನೇಲಿದ್ರೇನು ನಿಮ್ಮನೇಲಿದ್ರೇನು ನನಗ್ ಬೇಕಾಗಿರೋದು ನಿಮ್ ಸಂಬಂಧ ಅಷ್ಟೇ. ಹಾಗಾದ್ರೆ ನನ್ನ ಮಗಳು ನಿಮ್ಮ ಮನೆ ಸೊಸೆ ಅನ್ಕೊಳ್ಳಿ. ಅಲ್ಲ ಅಲ್ಲ, ನನ್ನ ಮಗ ನಿಮ್ ಮನೆ ಅಳಿಯ. ಅಂಕಲ್, ನಮ್ಮ ಅತ್ತೆ ಚೆನ್ನಾಗಿದಾರಲ್ವಾ? ಪ್ರತಿಷ್ಠಿತ ಉದ್ಯಮಿ ಶ್ರೀಮಾನ್ ರಾಜಶೇಖರ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣಮ್ಮನವರ ಜ್ಯೇಷ್ಠ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ರೇಖಾ ಎಂಬ ವಧುವು ಎಂಎಲ್ಎ ನಾರಾಯಣ ಮೂರ್ತಿಯವರ ಜ್ಯೇಷ್ಠ ಪುತ್ರ ಶ್ರೀ ವಿವೇಕ್ ರವರನ್ನು ವರಿಸಲಿದ್ದು ಮನೆ ಅಳಿಯನನ್ನಾಗಿ ಸ್ವೀಕರಿಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ತಾಂಬೂಲ ತಗೊಳ್ಳಿ. ಓಂ ಧ್ರುವಂತೆ ರಾಜಾವರಣ ಧ್ರುವಂ ದೇವ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಟ್ಟಂದಾರಯತಾನ್ ಧ್ರುವಂ. ಒಂದ್ ನಿಮಿಷ ಬಂದೆ. ಯಾಕಮ್ಮ ಸೀತಾ, ಏನಾಯ್ತು? ಏನಾಯ್ತಮ್ಮ? ಕಾವೇರಮ್ಮ, ನೀರ್ ತಗೊಂಡ್ ಬನ್ನಿ. ಪಿತ್ತ ಜಾಸ್ತಿ ಆಗಿರ್ಬೇಕು. ಡಾಕ್ಟರ್ ಇಲ್ಲೇ ಇದಾರಲ್ಲ. ಸರ್ಸು, ಸ್ವಲ್ಪ ನೋಡು. ಈಕೆ ತಾಯಿ ಆಗ್ತಿದ್ದಾಳೆ. ಬೇಡಿ ಬೇಡಿ, ಹೊಡಿಬೇಡಿ. ಒಂಟಿ ಹೆಣ್ಣು ಹೊರಗಡೆ ಇದ್ರೆ ರಕ್ಷಣೆ ಇರೋದಿಲ್ಲ ಅಂತ ನನ್ನ ಮನೇಲಿ ಇಟ್ಕೊಂಡು ಆಶ್ರಯ ಕೊಟ್ಟೆ. ಆದ್ರೆ ನೀನು ರಕ್ಷಣೆ ಕೊಟ್ಟು ಮನೆಯಲ್ಲೇ ಕದ್ದು ಬಸರಾಗಿದ್ಯಾ? ಹೇಳು, ಯಾರಿದ ಕಾರಣ? ಹೇಳು, ಮಾತಾಡೆ. ಏನ್ ಅದು ಅದು ನೋಡಿ, ಇವತ್ತಿನ ಸಾಯಿಸ್ಬಿಡ್ತೀನಿ. ಹೊಡಿಬೇಡಿ ಅವಳನ್ನ. ನೀನ್ ನಡಿಯೋ. ಅವಳು ತಪ್ಪಿಲ್ಲಪ್ಪ, ಅವಳು ತಪ್ಪಿಲ್ಲ. ಅಂದ್ರೆ ಅವಳಿಗೆ ಹೊಡಿಬಿಡಿ. ಇನ್ಯಾರದೋ ತಪ್ಪು? ನಂದೇ ತಪ್ಪು. ನನ್ನ ಮರ್ಯಾದೆ ಮಣ್ಣು ಪಾಲು ಮಾಡ್ಬಿಟ್ಟೆಲ್ಲೋ. ಬೇಡಿ ಬೇಡಿ ಬೇಡಿ, ದಯವಿಟ್ಟು ನನ್ನ ಮಗನ ಹೊಡಿಬೇಡಿ. ಅವನಂತ ತಪ್ಪು ಮಾಡಲ್ಲ. ನೀನೇನ್ ತಪ್ಪು ಮಾಡಿದ್ರು ಉಂಡು ಮನೆಗೆ ದ್ರೋಹ ಬಗೆಯಲ್ಲ ಅನ್ಕೊಂಡಿದ್ದೆ. ಕೊನೆಗೂ ತೋರಿಸ್ಬಿಟ್ಟಿಲ್ಲ ನಿನ್ ಭಿಕಾರಿ ಬುದ್ಧಿನ. ಇಲ್ಲ ರೀ ಸೂರ್ಯ, ನೀನ್ ತಪ್ಪು ಮಾಡ್ಲಿಲ್ಲ ಅಂತ ಅವ್ರ ಹತ್ರ ಹೇಳು. ನೀನ್ ತಪ್ಪು ಮಾಡ್ಲಿಲ್ಲ ಅಂತ ಹೇಳು. ಮಾಡಿರೋ ಕರ್ಮನ್ ಕಣ್ಣು ಮುಂದೆ ಇಟ್ಕೊಂಡು ಹೇಗೆ ಇಲ್ಲ ಅಂತಾನೆ. ಇವನು ನನಗೆ ಹುಟ್ಟಿದ ಮಗನೇ ಆಗಿದ್ದಿದ್ರೆ ನನ್ನ ಯೋಗ್ಯತೆ ತಕ್ಕ ಹಾಕಿ ಬದುಕ್ತಾ ಇದ್ದ. ಆದ್ರೆ ಇವನು ಕುಲ ಗೋತ್ರ ಗೊತ್ತಿಲ್ದಿರೋ ಬೇವರ್ಸಿ. ಮಾತಿಗೂ ನನ್ನ ಹಾಲು ಕುಡಿದ ಮಗ ಅಂತ ವಹಿಸ್ಕೊಂಡು ಬರ್ತಿದ್ಯಲ್ಲ. ನೀನು ಹಾಲು ಕುಡಿಸಿದ್ದು ನಿಯತ್ತಿರೋ ಮನುಷ್ಯನ್ಗಲ್ಲ, ವಿಷಾಕಕ್ಕೋ ಹಾವುಗೆ. ಇಷ್ಟು ದಿನ ನೀನೇನ್ ತಪ್ಪು ಮಾಡಿದ್ರು ಕ್ಷಮಿಸ್ತೆ. ಬೀದಿಲಿ ಬಿದ್ದು ವಿಕಾರಿ ಆದ್ರೂ ನನ್ನ ಮಗ ಅಂತ ಎಲ್ಲಾ ಕಡೆ ಹೇಳ್ಕೊಂಡ್ ಬಂದೆ. ಆದ್ರೆ ನನ್ನ ಮಗನಾಗೋ ಯೋಗ್ಯತೆ ನೀನು ಉಳಿಸ್ಕೊಳ್ಳಿಲ್ಲ. ಇವತ್ತಿಂದ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಪಾಲಕ್ ನೀನು ಸತ್ತು ಹೋಗ್ಬಿಟ್ಟೆ. ನನಗೆ ಹೊರಗೆ
ನಡೆಯೋ. ಬೇಡಿ ಬಾಬಾ ಬೇಡಿ. ಸೂರ್ಯ ಯಾವತ್ತೂ ಇಂಥ ಕೆಲಸ ಮಾಡಿದವನಲ್ಲ, ದಯವಿಟ್ಟು ಅವನ್ನ ಕ್ಷಮಿಸ್ಬಿಡಿ. ಮುಚ್ಚ ಬಾಯಿ, ಎಲ್ಲ ನಿನ್ನಿಂದಾನೇ ಆಗಿದ್ದು. ನನ್ನ ಹೆಂಡತಿ ತಮ್ಮ ಅನ್ನೋ ಒಂದೇ ಕಾರಣಕ್ಕೆ ನೀನು ಏನು ಮಾಡದೆ ಬಿಡ್ತಾ ಇದ್ದೀನಿ. ನೀನು ಅಷ್ಟೇ, ಇನ್ ಮುಂದೆ ಈ ಮನೆ ಕಾಲಿಡ್ಬೇಡ. ಏಯ್, ಏನ್ರ ನೋಡ್ತಾ ಇದ್ದೀರಿ? ಕರ್ಕೊಂಡೋಗೋ ಇವನ್ನ. ನಡೆಯೋ. ಅನ್ನಪೂರ್ಣ, ಹೊಸಲಿಂದ ಆಚೆ ಕಾಲಿಟ್ರೆ ನೀನು ಅವನ ಜೊತೆ ಹೋಗ್ಬೇಕಾಗುತ್ತೆ. ನೀರಲ್ಲೊಂದು ಇರುವೆ ಬಿದ್ದಿದ್ರು, ಅದು ಎಲ್ಲಿ ಸಾಯುತ್ತೋ ಅಂತ ಹೇಳಿ ಅದನ್ನ ನೀರಿಂದ ಎತ್ತಿ ಹೊರಗೆ ಬಿಡೋನು ನನ್ನ ಸೂರ್ಯ. ಅವತ್ತಿ ಹುಡುಗಿನ ಕರ್ಕೊಂಡು ಬಂದು, ಇವಳು ನನಗೆ ಗೊತ್ತಿರೋ ಹುಡುಗಿ, ಇವಳು ಯಾರು ದಿಕ್ಕಿಲ್ಲ, ಇವಳನ್ನ ಕರ್ಕೊಂಡೋಗಿ ಮನೆಗೆ ಬಿಡು, ನನ್ನ ಹೆಸರು ಯಾರಿಗೂ ಹೇಳ್ಬೇಡ ಅಂತ ಹೇಳಿದಾಗ ನಾನು ಯಾಕೆ ಏನು ಅಂತ ಕೇಳದೆ ಸೀದಾ ಕರ್ಕೊಂಡೋಗಿ ಮನೆಗೆ ಸೇರಿಸ್ದೆ. ಯಾಕೆ ಗೊತ್ತಾ, ನನ್ನ ಸೂರ್ಯ ಏನೇ ಮಾಡಿದ್ರು ಅದು ಒಳ್ಳೇದೇ ಆಗಿರುತ್ತೆ ಅಂತ ನಂಬಿಕೆಯಿಂದ. ಈಗ ಅದೇ ನಂಬಿಕೆಯಿಂದ ಕೇಳ್ತಾ ಇದ್ದೀನಿ ಸೂರ್ಯ, ನೀನೊಂದು ಹುಡುಗಿನ ಕೇಳಿಸಿದ್ರೆ, ಗರ್ಭಿಣಿ ಮಾಡಿದ್ರೆ ನಿಮ್ಮ ಅಪ್ಪ ನಂಬಬಹುದು, ಈ ಸಮಾಜ ನಂಬಬಹುದು, ಆದ್ರೆ ನಾನು ನಂಬೋದಿಲ್ಲ ಸೂರ್ಯ. ಹೇಳು, ಇದಕ್ಕೆ ಕಾರಣ ಯಾರು ಹೇಳು? ಸೂರ್ಯ, ರೇ ನಿಂತ್ಕೊಳ್ರೆ, ಎಲ್ಲಿಗೆ ಹೋಗ್ತಿದ್ದೀರಾ? ಮೊದಲು ನ್ಯಾಯ ತೀರಿಸಿ, ಆಮೇಲೆ ಅವನ ಹತ್ರ ಹೋಗಿ. ಏನ್ ನ್ಯಾಯ? ದಿಕ್ಕಿಲ್ದರ ಈ ಹುಡುಗಿ ಮನೆಯೊಳ ನುಗ್ಗಿ ಗಂಟೆಗಟ್ಟಲೆ ಬಾಗ್ ಹಾಕೊಂಡಿದ್ರಿ ಏನ್ರಿ ಇದ್ರ ಅರ್ಥ? ಇದನ್ನೇನು ಊರು ಅಂತ ತಿಳ್ಕೊಂಡಿದಾನೋ, ಆದ್ರ ಕೊಂಪೆ ಅಂತ ತಿಳ್ಕೊಂಡಿದಾನೋ? ನೋಡು, ನನ್ ತಮ್ಮ ನೀನ್ ಹೇಳತ್ತ ಜಾಗಕ್ಕೆ ಕಾಲಿಡುತ್ತ ಕೀಳ್ಮಟ್ಟ ಕೀಳನ್ನಲ್ಲ ಅಂತ ಎದೆ ತಡ್ಕೊಂಡು ಹೇಳ್ತೀನಿ ನಾನು. ಅವನ ಬಗ್ಗೆ ನನಗೆ ಹೇಳ್ಬೇಕಾಗಿಲ್ಲ, ವಿಷಯ ಅಂತ ಹೇಳ. ಅದನ್ನ ನಾನು ಹೇಳ್ತೀನಿ. ನಾವಿಬ್ರು ಜೊತೆಯಲ್ಲಿ ಓದ್ದವರು, ನಾವು ಒಬ್ರನ್ನೊಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದೀವಿ. ನನ್ನ ಎಜುಕೇಶನ್ ಮುಗಿದ ಮೇಲೆ ಮದುವೆನೂ ಮಾಡ್ಕೋಬೇಕು ಅಂತ ಇದ್ವಿ. ಆದ್ರೆ ಈ ವಿಷಯ ಅಪ್ಪನಿಗೆ ಗೊತ್ತಾದ್ರೆ ನನ್ನ ಫಾರಿನ್ ಕಳಿಸೋದಿಲ್ಲ. ಇವಳಿಗೆ ಆಸರೆ ಆಗಿದ್ದ ಅಜ್ಜಿ ತೀರ್ಕೊಂಡ್ಬಿಟ್ರು. ಅದಕ್ಕೆ ಇವಳ ಹತ್ರ ಮಾತಾಡಿ ಸಾಂತ್ವನ ಹೇಳೋಣ ಅಂತ ಬಂದೆ. ಹೊರದೇಶಕ್ಕೆ ಹೋಗಿ ಬಂದ್ಮೇಲೆ ಇವಳನ್ನೇ ಮದುವೆ ಹಾಕಿ ಅಂತ ಏನಯ್ಯ ಗ್ಯಾರಂಟಿ? ನಾನ್ ಗ್ಯಾರಂಟಿ. ನಿಮ್ಮಂತ ದೊಡ್ಡ ಮಂತಂದವರು ನಾಲ್ಗೆ ತುದಿಲ್ ಆಡೋ ಮಾತನ್ನ ನಾನು ಕಂಡೇನೆ. ನಮ್ಮ ಮನೆತನದ ಬಗ್ಗೆ ಮಾತಾಡ. ಇವತ್ತಿಂದ ಹುಡುಗಿ ನಮ್ಮ ಮನೆ ಸೊಸೆ. ಈಗ ಕರ್ಕೊಂಡೋಗಿ ಅವಳ ಮನೆಗೆ ಸೇರ್ಸ್ಕೊತೀನಿ ನಾನು. ನನ್ನ ತಮ್ಮ ವಿದೇಶದಿಂದ ಬರ್ತಿದ್ದಂಗೆನೆ ಇವರಿಬ್ಬರಿಗೆ ನಿಮ್ ಮುಂದೆ ಮದುವೆ ಮಾಡಿಸ್ತೀನಿ ನಾನು. ಅದೇ ಮನೆತನದಿಂದ ಬಂದ್ರೆ ಈ ಸೂರ್ಯ ಯಾವತ್ತೂ ಮಾತು ಕೊಡಲ್ಲ. ಮಾತು ಕೊಟ್ಟ ಮೇಲೆ ಪ್ರಾಣ ಹೋದ್ರೆ ಸರಿ, ಆ ಮಾತು ತಪ್ಪೋದಿಲ್ಲ. ಇದು ಸತ್ಯ. ಸೂರ್ಯ, ಸತ್ಯ ಏನು ಅಂತ ನಿಮ್ಮ ಅಪ್ಪನ ಹತ್ರ ಹೇಳ್ಬೇಡ. ಅವ್ರು ಖಂಡಿತ ಅರ್ಥ ಮಾಡ್ಕೋತಾರೆ. ಬೇಡಿ ಮಾವ, ಈಗ ನಾನು ಸತ್ಯ ಹೇಳಿದ್ರು ಯಾರೂ ನಂಬೋದಿಲ್ಲ. ಸತ್ಯ ಏನು ಅಂತ ಗೊತ್ತಾಗ್ಬೇಕಾದ್ರೆ ಕಿರಣ್ ವಾಪಸ್ ಬರ್ಬೇಕು. ಈ ಪರಿಸ್ಥಿತಿಯಲ್ಲಿ ಅಪ್ಪಾಜಿಗೆ ಆ ವಿಷಯ ಗೊತ್ತಾಯ್ತು ಅಂದ್ರೆ ಕಿರಣ್ ವಿದ್ಯಾಭ್ಯಾಸ ಹಾಳಾಗುತ್ತೆ. ಅವನ್ ಬರೋವರೆಗೂ ಅವಳನ್ನ ಕಾಪಾಡೋ ಜವಾಬ್ದಾರಿ ನಂದು. ಬೇಡಿ.
ಹಾಗಂತ ಅವನು ಬರೋವರೆಗೂ ಈ ಅಪವಾದನ ನಿನ್ ತಲೆ ಮೇಲೆ ಹೊತ್ಕೊಂಡು ಜನರ ಹತ್ರ ಚೀತು ಅಂತ ಊಸ್ಕೊತೀಯ? ನನ್ನ ಮಗನ್ಕಿನ್ನ ಹೆಚ್ಚಾಗಿ ಸಾಕಿದ್ದಾರೆ. ಆ ಮನೆಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗ್ ಮಾವ? ಅಲ್ಲ, ಎಲ್ಲ ಹುಡುಗಿರು ಅವ್ರ ಲವರ್ಸ್ ಫೋಟೋನ ತಗೊಂಡ್ ಬಂದು ತೋರಿಸಿದ್ರೆ ನೀನು ಅವ್ರ ಫ್ಯಾಮಿಲಿ ಜಾತಕನೇ ವಿಡಿಯೋ ಮಾಡ್ಕೊಂಡು ಬಂದಿದ್ಯಲ್ಲಮ್ಮ. ಡ್ಯಾಡಿ, ಹುಡ್ಗ ನಿಮ್ಗೆ ಇಷ್ಟ ಆದ್ನಾ? ಹುಡುಗನೂ ಇಷ್ಟ ಆದ, ಅವ್ರ ಫ್ಯಾಮಿಲಿನೂ ಇಷ್ಟ ಆಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಹುಡುಗ ಅವ್ರ ಸ್ವಂತ ಮಗ ಅಲ್ಲ ಅನ್ನೋ ಸತ್ಯನ ನಿನ್ ಹತ್ರ ನೇರವಾಗಿ ಹೇಳಿದ್ನಲ್ಲ, ಆ ಹೃದಯವಂತಿಕೆ ನನಗೆ ತುಂಬಾ ಇಷ್ಟ ಆಯ್ತು. ನೋಡಿ, ನೀವೇನೇ ಹೇಳಿ, ಅವನ ಅವಿದ್ಯಾವಂತ ಅನ್ನೋದು ನನಗಿಷ್ಟ ಆಗ್ಲಿಲ್ಲ. ಒಬ್ಬ ಮನುಷ್ಯನಿಗೆ ವಿದ್ಯೆ ಒಂದೇ ಅವನ ತಿರಸ್ಕಾರಕ್ಕೆ ಕಾರಣ ಆಗಬಾರ್ದು. ಎನಿವೆ, ಗುಡ್ ಲಕ್. ಏನಣ್ಣ ಬೋ ಆನಂದವಾಗಿ ಬರ್ತಾ ಇದೀಯಾ? ಅದ್ ಸರಿ, ನಿನ್ನೆ ಅಡ್ಡಾದಲ್ಲಿ ಕಾಣ್ಲಿಲ್ವಲ್ಲ, ಎಲ್ಲ ಹೋಗಿದೆ? ನನ್ ಮೊಬೈಲ್ ಯಾವನ ಕದ್ಬಿಟ್ಟಿದ್ನಲ್ಲ, ಕಂಪ್ಲೇಂಟ್ ಕೊಡೋಣ ಅಂತ ಪೇಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ನಣ್ಣ. ಹುಡುಗಿ ಕೊಟ್ರ? ನಿಂದೆ ಕದ್ದ ಮಾಲು ಯಾವನ್ ಕದ್ಕೊಡೋದ್ನ ಹೋಗಲೇ ಅಂತ ಕಳಿಸ್ಬಿಟ್ರು ಕಣ್ಣಣ್ಣ. ಇದೇನಿಲ್ಲ ಹಿಂಗ್ ಹೇಳ್ತಿದೆ? ನಿನ್ ತಮ್ಮ ಅಮೆರಿಕಾ ದೇಶದ ಕದ್ದು ನಿನ್ಗೆ ಕೊರಿಯರ್ ಆಗಿ ಇಂಡಿಯಾ ಕಳ್ಸಿದ್ನಾ? ಬಿಡ್ತವನು, ನನ್ ತಮ್ಮ ಅಂತವನಲ್ಲ. ಬಾರಿ ಸಾಬೇಸ್ರು. ನಮ್ಗೆ ಯಾಕಪ್ಪ ಇನ್ನೊಬ್ರು ವಿಷಯ, ನಮ್ದೇ ಆಸ್ಕೋ ಒತ್ಕೋ ಅಂದಂಗೆ. ಇನ್ನು ಎಷ್ಟೊತ್ತಾಯ್ತಲ್ಲ ಈ ಕಟಿಂಗು? ಒಂದ್ 5-10 ನಿಮಿಷ ಕಣ್ಣಣ್ಣ. ಹಂಗಾದ್ರೆ ಪಂಚಾಯತಿ ಆಫೀಸ್ ಹೋಗ್ ಬಂದ್ಬಿಡ್ತೀನಿ, ನಂಗೆ ಓಸಿ ಕಟಿಂಗ್ ಮಾಡಿವಂತೆ. ಆಯ್ತಾಯ್ತು, ಬರ್ಲಾ? ಓಸಿ ನೀನು ಮೊಬೈಲ್ ಕೊಡೋಣ, ನಾನ್ ಮೊಬೈಲ್ಗೆ ಒಂದ್ ಕಾಲ್ ಮಾಡ್ಕೊಂಡ್ಬಿಡ್ತೀನಿ. ಕಾಲ್ ಮಾಡ್ಕತಿಯೋ ಕೈ ಮಾಡ್ಕತಿಯೋ ಮಾಡ್ಕೋ. ನಿನ್ಗಿಲ್ಲದಿ ಆಳ್ ಮೊಬೈಲ್ ಇನ್ಯಾಕ್ಲೇಬೇಕು? ತಗೋ, ನಾನ್ ನಿನ್ ಬರ್ಲಾ? ಹಲೋ, ಇದೇನಿದು ನಾಗನ್ ಫೋನಲ್ಲಿ ನನ್ನ ಹೆಸರು ಕೇಳ್ತಾವನೆ? ಹಲೋ, ನಾನೇ ಗುಂಜಪ್ಪ ಮಾತಾಡ್ತಿರೋದು. ತಾವ್ಯಾರು ಸಾ? ನನ್ ತಮ್ಮನ? ತಮ್ಮ ಹೆಂಗಿದ್ಯಪ್ಪ? ಜೈಲಿಂದನಾ? ನಾ ಯಾಕೆ ಜೈಲ್ಗೆ ಹೋಗ್ಲಿ? ನೀ ಯಾವ ನಂಬರ್ ಮಾಡ್ತಾ ಇದ್ದೆ? ಎಲ್ಲ ನಾಗ ಹಂಗಾರಿ ನನ್ ಫೋನ್. ತಮ್ಮ, ಇನ್ಮೇಲಿಂದ ಈ ಮೊಬೈಲ್ ಫೋನ್ ಮಾಡ್ಬೇಡ. ಹೋಟ್ಲ್ ನಂಬರ್ ಕೊಟ್ಟಿದ್ನಲ್ಲ ಅದಕ್ ಮಾಡು, ನಾ ಸಿಗ್ತೀನಿ. ಯಾವ್ದಾದ್ರು ಫೋನ್ ಬಂದಿತ್ತಲ್ಲ? ಯಾವ್ದು ಬಂದಿಲ್ಲ ಕಣ್ಣಣ್ಣ, ಆದ್ರೆ ಯಾವ್ದೋ ಕಂತ್ರಿ ನಾಯೋ ಕಜ್ಜಿ ನಾಯೋ ಒಂದೇ ಬಡ್ಕತಾ ಇತ್ತು ಕಣ್ಣಣ್ಣ. ಅಡ್ಕಳ್ಸಿ ನನ್ ಮಗನೇ, ಕಂತ್ರಿ ನಾಯಿ ಎಲ್ಲ ಕಂಡ್ಲ. ನನ್ ಮೊಬೈಲ್ ಸೌಂಡ್ ಡಿಫ್ರೆಂಟ್ ಆಗಿರ್ಲಿ ಅಂತ ನಾಯಿ ಸೌಂಡ್ ಸೆಟ್ ಮಾಡಿಟ್ಟಿವ್ನಿ. ತುಂಬಾ ಚೆನ್ನಾಗೈತೆ ಕಣ್ಣಣ್ಣ. ನಮ್ಮ ಮನೆಗ್ ನಾಯ ಬೇಡ, ನೀನೇ ಸಾಕು. ಅಕ್ಕಪತಿ ನನ್ ಮಗನೇ, ಗಂಟ್ಕಳ್ಳು ವಂಶ ನಿಮ್ದು ಅದ್ ತೆಗ್ದಿಲ್ಲಿಡು. ನೀನೇ ಗಂಟುಗಳ ತಗೊಳ್ಳೋಣ. ಮನೆ ಹತ್ರ ಇರ್ತೀನಿ, ಬಂದು ಸ್ಟೈಲ್ ಆಗಿ ಕಟಿಂಗ್ ಮಾಡು, ಗೊತ್ತಾಯ್ತಾ?